ರಿಪಬ್ಲಿಕ್ ಕನ್ನಡದ ಈ ವಾರದ ಬಿರುಗಾಳಿ ಕಾರ್ಯಕ್ರಮದ ವಿಶೇಷ ಅತಿಥಿ ಶ್ರೀ ಬಸವರಾಜ ರಾಯರೆಡ್ಡಿಯವರು. ಬಸವರಾಜ ರಾಯರೆಡ್ಡಿಯವರು ಕಾಂಗ್ರೆಸ್ ನಾಯಕರು, ಜೊತೆಗೆ ಇತ್ತೀಚೆಗೆ ರಾಜ್ಯ ಸರ್ಕಾರದ ವಿರುದ್ಧ ಕೆಲವು ವಿಚಾರಗಳನ್ನು ಬಹಳ ನೇರವಾಗಿ ಹೇಳ್ತಾ ಇದ್ದರು. ನಂತರ ಅವರೀಗ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನವನ್ನು ಪಡ್ಕೊಂಡಿದ್ದಾರೆ. ಬನ್ನಿ ಇವತ್ತು ಅವರನ್ನು ಹಲವು ವಿಚಾರಗಳ ಬಗ್ಗೆ ಮಾತನಾಡಿಸೋಣ. ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಸವರಾಜ ರಾಯರೆಡ್ಡಿಯವರೇ. ನಮಸ್ಕಾರ. ಮೊದಲನೇ ಪ್ರಶ್ನೆ ನಿಮಗೆ, ನಿಮ್ಮ ಅರ್ಹತೆಗೆ, ನಿಮ್ಗೆ ಗೊತ್ತಿರುವಂಥ ನಾಲೆಜ್ಗೆ, ನಿಮ್ಮ ನೀತಿ ನಿರೂಪಣೆ ವಿಚಾರಗಳಿಗೆ, ನಿಮ್ಮ ಆರ್ಥಿಕ ಜ್ಞಾನದ ವಿಚಾರಗಳಿಗೆ ನಿಮಗೆ ಸಿಗಬೇಕಾದಂಥ ಸ್ಥಾನಮಾನ ರಾಜಕೀಯದಲ್ಲಿ, ನಾನು ಕಾಂಗ್ರೆಸ್ಸಲ್ಲಿ ಅಂತ ಹೇಳ್ತಾ ಇಲ್ಲ, ಒಟ್ಟಾರೆ ಸ್ಥಾನಮಾನ ನಿಮಗಿನ್ನೂ ಸಿಕ್ಕಿಲ್ಲ ಅನ್ನುವಂಥ ಬೇಸರ ಇದೆಯಾ ಅಥವಾ ಮುಂದೆ ಸಿಗುತ್ತೆ ಅನ್ನುವಂಥ ಆಶಾವಾದ ಇದೆಯಾ? ನೋಡಿ, ರಾಜಕೀಯದಲ್ಲಿ ಅರ್ಹತೆಗೆ ಸ್ಥಾನಮಾನ ಇಲ್ಲ. ಎಲ್ಲದಕ್ಕೂ ಇಲ್ಲಿ ಬೇರೆ ಬೇರೆ ಇದಕ್ಕೆ ಸ್ಥಾನಮಾನಗಳಿದ್ದಾವೆ. ಅರ್ಹತೆನೂ ಒಂದು ಪಾಯಿಂಟ್, ಅದು ಅಲ್ಟಿಮೇಟ್ ಅಲ್ಲ ಅರ್ಹತೆ ಅನ್ನೋದು. ರಾಜಕಾರಣದಲ್ಲಿ ಜಾತಿ, ಇತ್ತೀಚಿನ ದಿನಮಾನಗಳಲ್ಲಿ ಹಣ, ಮ್ಯಾನುಪಲ್ ಪೊಲಿಟಿಕ್ಸು ಎಲ್ಲ ಮಾಡೋದಕ್ಕೆ ಹೆಚ್ಚು ಮಹತ್ವಗಳನ್ನು ಕೊಡ್ತಾರೆ, ಎಸ್ಪೆಷಲಿ ಜಾತಿ. ಇದರಿಂದ ಒಂದೊಂದು ಸಾರಿ ಅರ್ಹತೆ ಇದ್ದಂಥವ್ರಿಗೆ, ನೇರವಾಗಿ ಮಾತನಾಡೋಂಥವ್ರಿಗೆ ಸ್ಥಾನಮಾನ ಸಿಗೋದು ಕಷ್ಟ ಆಗಿದೆ ಇತ್ತೀಚಿನ ದಿನದ ರಾಜಕೀಯ ವ್ಯವಸ್ಥೆಯಿಂದ. ಇದು ಕಾಂಗ್ರೆಸ್ಸು, ನೀವು ಹೇಳಿದ್ದು BJP ಅಂತಲ್ಲ, ಎಲ್ಲ ರಾಜಕೀಯ ಪಕ್ಷದಲ್ಲಿ ಹಿಂಗಾಗಿಬಿಟ್ಟಿದೆ. ಆದಾಗ್ಯೂ ಕೂಡ ಅರ್ಹತೆಗೆ ಒಂದು ಸಾರಿ ಬೆಲೆ ಸಿಗ್ತದೆ. ಯಾಕಂದರೆ ಯಾರಾದರೂ ಬೇಕಲ್ಲ, ಪರ್ಫಾರ್ಮ್ ಮಾಡಬೇಕು, ಸರ್ಕಾರ ಮುನ್ನಡೆಸಬೇಕಲ್ಲ. ಹೀಗಾಗಿ ಅಂಥ ಸಂದರ್ಭ ಬಂದಾಗ ಅರ್ಹತೆ ಇದ್ದಂಥವ್ರಿಗೆ ಸ್ಥಾನಮಾನ ಸಿಗುತ್ತೆ. ಆದರೆ ಇದು ಸೆಕೆಂಡ್ ಪ್ರಿಯಾರಿಟಿ ಆಗಿದೆ. ಅದು ಸೆಕೆಂಡ್ ಪ್ರಿಯಾರಿಟಿ ಆಗಬಾರ್ದು. ಮೊದಲನೇ ಪ್ರಿಯಾರಿಟಿ ಆದರೆ ಆಡಳಿತ ಸುಧಾರಣೆ ಆಗುತ್ತೆ ಅಂತ ನಾನು ಹೇಳಬಲ್ಲೆ. ಸಿದ್ಧಾಂತಬದ್ಧರಾಗಿರುವಂಥ ನಿಮ್ಮಂಥವರಿಗೆ ಈಗಿನ ರಾಜಕೀಯ ವ್ಯವಸ್ಥೆ ಒಮ್ಮೊಮ್ಮೆ ಉಸಿರುಗಟ್ಟಿಸಿದ್ದಿದೆಯಾ? ಆಮೇಲೆ ಆ ಸಂದರ್ಭದಲ್ಲಿ ಸಾಕು ಬಿಡಪ್ಪ, ಇದು ಏನು ಹಿಂಗೆ ಅಂತ ಅನಿಸಿ ತಾವೇ ಒಂದು ಆತ್ಮಾವಲೋಕನ ಮಾಡ್ಕೊಂಡದಿದೆಯಾ ಅಥವಾ ಯಾರ ಬಳಿ ಆದರೂ ಅದನ್ನು ಹೇಳ್ಕೊಂಡದಿದೆಯಾ? ಖಂಡಿತವಾಗಿ ನೀವು ಹೇಳಿದ್ರೆ ನಾನು ಖಂಡಿತವಾಗಿ ಒಪ್ತೇನೆ. ನಾನು 1985ರಲ್ಲಿ ಮೊದಲನೇ ಸಾರಿ ಶಾಸಕ. ಐ ವಾಸ್ 27 ಇಯರ್ಸ್. ಈಗ 12 ಎಲೆಕ್ಷನ್ ಎದುರಿಸಿದ್ದೇನೆ, 8 ಸಾರಿ ಗೆದ್ದಿದ್ದೇನೆ. ಪಾರ್ಲಿಮೆಂಟ್ ಹಿಡಿದು ನಾನು ಆ ದಿನದ ರಾಜಕಾರಣ, ಈ ದಿನದ ರಾಜಕಾರಣಗಳ ವ್ಯತ್ಯಾಸ, ಭಾಳಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ನಾನು ಹೇಳಿದ್ದು, ಇತ್ತೀಚಿನ ದಿನಮಾನಗಳಲ್ಲಿ ನೈತಿಕ ಸಿದ್ಧಾಂತದ ವಿಚಾರಗಳ ಮೌಲ್ಯ ರಾಜಕಾರಣ ಎಲ್ಲೂ ಇಲ್ಲ, ನಮ್ಮ ದೇಶದಲ್ಲೇ ಇಲ್ಲ, ಯಾವ ಪಾರ್ಟಿನಲ್ಲೂ ಇಲ್ಲ. ಬರೀ ಕರ್ನಾಟಕ ಅಷ್ಟೇ ಅಲ್ಲ, ನೀವು ದೆಹಲಿಯಿಂದ ನೀವು ಯಾವ ರಾಜ್ಯಕ್ಕೆ ಬಂದರೂ ಕೂಡ, ಅಂದರೆ ಇಡೀ ದೇಶದ ಎಲ್ಲ ದೇಶದ ರಾಜಕಾರಣ ಕೆಟ್ಟೋಗಿದೆ.